ಕಷ್ಟ ಇದು. ಆಮೇಲೆ ಲೋಟ ಇಟ್ಕೊಂಡು ಎರಡು ಬ್ಯಾಲೆನ್ಸ್ ಮಾಡಂಗಿಲ್ಲ. ಅದು ನಾರ್ಮಲ್ ಆ ಥರ ಲೋಟ ಬಿತ್ತು ಮಾಡು. ಹಂಗಲ್ಲ ಬಿತ್ತು ಮಾಡು. ನಾನು ಫಸ್ಟ್ ಇಂದ ಕಟ್ಟಿದ್ದೀನಿ ಕಣೆ. ಫಸ್ಟ್ ಇಂದ ಕಟ್ಟಿದ್ದೀನಿ. ಈಗ ಸಣ್ಣ ತಿಳಿಬೇಕು. ಅದು ಹಿಂಗೆಲ್ಲ ಕಣ್ಮಡಿತಾರ ನೀವು ಇದೇ ಮೂತಿ ಹೆಂಗ್ ಮಾಡ್ತಿದ್ಯಾ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೆ ಒಂದು ಗೇಮ್ ಜೊತೆ ಬಂದಿದ್ವಿ. ಒಂದಲ್ಲ 3 ಗೇಮ್ ಜೊತೆ ಬಂದಿದ್ವಿ. 3 ಗೇಮು ಯಾವ ರೀತಿ ಇರುತ್ತೆ, ಅದ್ರ ಕಂಡೀಷನ್ಸ್ ಕಡೆ ಏನು ಅಂತ ಇವಳೇ ಹೇಳ್ತಾರೆ. ಇವತ್ತೊಂದು ಹೊಸ ಗೇಮ್ ಜೊತೆ ಬಂದಿದ್ದೀವಿ. ಏನಂತ ಅಂದರೆ ಇಲ್ಲೊಂದಷ್ಟು ಕಪ್ಸ್ ಇದೆ, ಇಲ್ಲೊಂದು ಬಿಸ್ಕೆಟ್ ಇದೆ, ಮತ್ತು ಬಲೂನ್ಸ್ ಇದೆ. ಒಟ್ಟು 3 ಗೇಮ್ನ ಆಡ್ತಾ ಇರೋದು. ಫಸ್ಟ್ ಗೇಮ್ ಏನಂತ ಅಂದರೆ ಈ ಕಪ್ಸ್ನ ಯೂಸ್ ಮಾಡಿ 8 ಪಿರಮಿಡ್ ಕಟ್ಟಬೇಕು. ಅಂದರೆ 8 ಲೋಟ ಅಷ್ಟು ಒಂದು ಲೈನಲ್ಲಿ 8 ಲೋಟ. ಮೊದಲನೇ ಲೈನಲ್ಲಿ 8 ಲೋಟ ಪಿರಮಿಡ್ ಕಟ್ಟಿ ಅದನ್ನು ಸ್ಲೈಡ್ ಮಾಡಿ ಒಂದು ಕಡೆ ಎತ್ತಿಡಬೇಕು. ಸೆಕೆಂಡ್ ಗೇಮ್ ಏನಂತ ಅಂದರೆ 20 ಲೋಟಗಳನ್ನ ಅವ್ರಿಗೆ ಹೆಂಗೆ ಬೇಕಾದರೂ ಅವ್ನು ಜೋಡಿಸ್ಕೋಬೋದು. ಜೋಡಿಸ್ಕೊಂಡು ಬಲೂನ್ನ ಈಗ ಮೇಲೆ ಹೋಗ್ತಾ ಇಲ್ಲ, ಅಮ್ಮ ಮೇಲೆ ಹೋಗ್ತಿಲ್ಲ, ಇದು ಏನಾರು ಮಾಡ್ಕೊ ಗೊತ್ತಿಲ್ಲ, ಅಲ್ಲಿಗಾರ ಹೋಗು. ನಮಗೆ ಬಲೂನಿಂಗೆ ಮೇಲೆ ಹಾಕಿ 20 ಲೋಟಗಳನ್ನು ಎಲ್ಲ ಜೋಡಿಸಿ ಇಟ್ಕೊಬೇಕು. ಏನಾದರೂ ಬಲೂನ್ ಕೆಳಗಡೆ ಟಚ್ ಆಯಿತು ಅಂದರೆ ಮತ್ತೆ ಆ ಗೇಮ್ನ ಫಸ್ಟಿಂದ ಮಾಡಬೇಕು. ಇದು ಅಷ್ಟು ಪಿರಮಿಡ್ ಏನಾದರೂ ಮಧ್ಯದಲ್ಲಿ ಬಿದ್ದರೆ ಒಂದೇ ಒಂದು ಬಿದ್ರೂ ಫಸ್ಟಿಂದ ಕಟ್ಟಬೇಕು, ಆಯಿತಾ? ಲಾಸ್ಟ್ ಗೇಮ್ ಏನಂತ ಓರಿಯೋ ಬಿಸ್ಕೆಟ್ ಇದೆ. ಸುಸ್ತಾಗಿರ್ತೀರಲ್ಲ, ತಿನ್ಕೊಳ್ಳಿ ಅಂತ ಇಟ್ಕೊಂಡು ಈ ಬಿಸ್ಕೆಟ್ನ ಇಲ್ಲಿ ಹಣೆ ಮೇಲೆ ಇಟ್ಕೊಂಡು ಯಾವುದು ಕೈ ಸಪೋರ್ಟ್ ತಗೊಳ್ದೇನೆ ಫೇಸಲ್ಲೇ ತಗೊಂಡು ಬಾಯಿನಲ್ಲಿ ಮೇಲೆ ತಿನ್ನೋದು. ಬಾಯಲ್ಲಿ ತಿನ್ನೋದು. ಎಷ್ಟು ತಿನ್ಬೇಕಂತ ಹೇಳಿ? ಇಲ್ಲ, ಒಂದೇ ಒಂದು ಅಂತ. ಇದು ಇನ್ನೊಂದ್ಸಲ ಹೇಳ್ತೀನಿ. ಏನಂತ ಅಂದರೆ ಓರಿಯೋ ಬಿಸ್ಕೆಟ್ ಇದೆ. ಈ ಬಿಸ್ಕೆಟ್ನ ಹಣೆ ಮೇಲೆ ಇಟ್ಕೊಂಡು ಕೈ ಸಪೋರ್ಟ್ ಇಲ್ದೇನೆ ಮುಖದಲ್ಲೇ ಅದನ್ನು ಬಾಯಿ ತನಕ ತೊಗೊಂಡು ತಿನ್ನಬೇಕು. ಇದು ಒಟ್ಟಿನಲ್ಲಿ ಟೈಮ್ ಸ್ಟಾರ್ಟ್. ಫಸ್ಟೇ ನಾವು ಟೈಮರ್ ಆನ್ ಮಾಡ್ತೀವಿ. ಫುಲ್ ಗೇಮ್ ಎಂಟೈರ್ ಗೇಮ್ ಮುಗಿಯೋ ತನಕ ಟೈಮರ್ ಆಫ್ ಆಗಲ್ಲ. ಯಾರು ಬೇಗ ಯಾರು ಈ ಗೇಮ್ನ ಬೇಗ ಮುಗಿಸ್ತಾರೋ ಅವ್ರು ವಿನ್ನರ್ ಆಗ್ತಾರೆ. ಯಾರು ವಿನ್ ಆಗ್ಬೋದು ನಿಮ್ಮ ಪ್ರಕಾರ? ಯಾರು ವಿನ್ ಆಗ್ಬೋದು? ನಾನು. ಆಯ್ತು, ನೀವೇ ಫಸ್ಟ್ ಆಡ್ತೀರಾ? ನಾನೇ ಫಸ್ಟ್ ಆಡ್ಬಿಡಲ್ಲ? ಓಕೆ, ನೀವೇ ಆಡ್ಬೋದು. ಇದು ಕಡೆಗೆ ಇಟ್ಕೊಳ್ಳಿ. ಡಿಸ್ಟ್ರಾಕ್ಟ್ ಮಾಡಿ ಬೇಡ, ಒಳಗಡೆ ಇಟ್ಬಿಡು. ಇದೊಳಗೆ ಇಟ್ಟಿರ್ತೀನಿ ಅಲ್ಲ. ಡಿಸ್ಟ್ರಾಕ್ಟ್ ಇದಕ್ಕೇನು ಡಿಸ್ಟ್ರಾಕ್ಟ್ ಮಾಡೋಕ್ಕೆ ನಾನೇನು ಮಾಡೋಕ್ಕಲ್ಲ. ಇದು ಗೇಮ್ ಅಲ್ವಾ, ಗೇಮ್ ಥರನೇ ಆಗೋದು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಅಯ್ಯೋ, 8 ಕಟ್ಟಬೇಕು. ಸರಿನಾ? ನಂಗೆ ಗೊತ್ತಿಲ್ಲ. 8 ತಾನೇ ಇರೋದು. ಇಲ್ಲಿ 2 ಇದೆ. 2 ನಾನೇ ಸಪೋರ್ಟ್ ಮಾಡ್ತಿದ್ದೀನಿ. ಸರಿ, ಹೇಳ್ಬಾರ್ದಿತ್ತು. ಈಗ ಮಾಡಂಗಿಲ್ಲ ಅಮ್ಮ, ಫಸ್ಟಿಂದ ಮಾಡಬೇಕು. ಹಂಗೆಲ್ಲ ಈಗ ಸುಮ್ಮ ಬಿದ್ದರೆ ಮಾತ್ರ ಕಾಣುತ್ತೆ. ಬರೀ ಇಲ್ಲ ಅವು ಥರಗಳು ಆಡಬಾರ್ದು. ನಾನು ಇದೇ ಫಸ್ಟು ಹೀಗೆ ಮಾಡ್ತಾ ಇರೋದು. ಇಷ್ಟು ಬೇಗ ಮಾಡ್ತಿದ್ದೀರಾ? ಇನ್ನೊಂದು ನಿಧಾನ ಮಾಡಿ ಅಮ್ಮ. ಇಷ್ಟೊಂದು ಫಾಸ್ಟಾಗಿ ಮಾಡ್ತಾರಾ? ಒಂದು ಬಿದ್ರು ಈಗ ಮತ್ತೆ ಫಸ್ಟಿಂದ ಕಟ್ಟಬೇಕು. ಹೇಳಿದ್ದೀನಿ. ಬಿತ್ತು 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 ಗಾಳಿ ಇದ್ದಿತ್ತು. ನಾನೇನು ಮಾಡಲಿ? ಹೇಳ್ದೆ ಗಾಳಿ ಬರುತ್ತೆ ಆಚೆ ಅಂತ. ಓ, ನೀವು ಭಾಗ ಹಾಕ್ಬಿಡು. ನನಗೇನೋ ಒಳಗಡೆ ಗಾಳಿ ಬರ್ತಿದೆ. ಗಾಳಿಗೆ ಅಲ್ಲಿ ಪ್ರಾಬ್ಲಮ್. ಫಸ್ಟಿಂದ ಗಾಳಿ ಪ್ರಾಬ್ಲಮ್ ಅಮ್ಮ. ಮತ್ತೆ ಫಸ್ಟಿಂದ ಆಡು. ಇದನ್ನು ತಗೋಬಿಡಲ್ಲ ಅಮ್ಮ. ಗಾಳಿ ಪ್ರಾಬ್ಲಮ್ ಆದ್ರೆ ನಮಗೆ. ಟೈಮ್ ಸ್ಟಾರ್ಟ್ಸ್ ನೌ. ಹೌದಾ? 8 ಕರೆಕ್ಟಾಗಿರಬೇಕು. ನಿಧಾನ ಮಾತಾಡಿ. ಏನಾದರೂ ಸುಮ್ಮನೆ ಬ್ಲ್ಯಾಕ್ ಹೇಗೆ ಅನ್ನಿಸ್ತಿದೆ? ಫೀಲಿಂಗು ಏನು ಅನ್ನಿಸ್ತಿದೆ? ಮೈಂಡಲ್ಲಿ ಏನು ನೋಡ್ತಿದೆ? ಹೇಳಿ, ಎಕ್ಸ್ಪೀರಿಯನ್ಸ್ ಹೇಳಿ. ನೋಡು, ಮಾತಾಡ್ತಾ ಇಲ್ಲ. ಕಾನ್ಸಂಟ್ರೇಷನ್. ಅಮ್ಮ ಊದ್ ಲೈನ್ ಜೋರ. ಮಕ್ಕಳು ಹೊಡಿತೀನಿ. ಆ ಕಡೆಗೆ ಹೋಗೋ ಕಡೆಗೆ. ನಾನು ಗಾಳಿ ಆಡುತ್ತೆ ಅಂತ ಗಾಳಿಗೆ ಬಂದ್ರೆ ಏನ್ ಮಾಡ್ಲಿ? ಗಾಳಿಗೆ ನಾನು ನಿಂತಿದ್ದೀನಿ. ನಿನ್ನ ಪೊಸಿಷನ್ ಕರೆಕ್ಟಾಗಿ ನೋಡ್ಕೊಂಡು ಬೀಳುತ್ತೆ 100% ಬೀಳುತ್ತೆ. ಯಾಕಂದ್ರೆ ಕರೆಕ್ಟಾಗಿ ಇಟ್ಟಿಲ್ಲ ಅವರು. ಸರಿನಾ?
ನನ್ನ ಇಷ್ಟ, ಅದು ಒಳ್ಳೆ ಕತೆ ಐತೆ. ನೀನ್ ಬೇಗ ಮಾಡ್ಕೊ, ನಿನ್ಗೆ ಬೇಕು ಅಂದ್ರೆ. ಈ ತರ ಮಾಡಂಗಿಲ್ಲ. ಫಸ್ಟ್ ಇದ ಹೀಗೆ ಕಟ್ಬಿಡ. ಹೀಗೆ ಕಟ್ಬಿಡ್ತೀನಿ. ಆಯ್ತು ಕಟ್ಟಿ. ಫಸ್ಟ್ ಇದ ಅಂತ ಹೇಳಿ ನನ್ಗೆ ಹಂಗಾದ್ರೆ ನಾನು ಹಂಗೆ ಮಾಡೋದು. ಹ್ಞೂ, ನೀನು ಮಾಡ್ಕೊ ಹಂಗೆ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಲ್ವಾ? ಹಾ, ಇನ್ನೂ ಉಳ್ಕೋತೀನಿ. ಇಷ್ಟು ತಾನೇ ಇದು. ಎರಡನೇ ತೆಗೆದಿದ್ದ ನಾನು. ಇದು ಗಾಳಿ ಕುಂತ್ಕೊಂಡ್ರೆ ನಾನು ಏನ್ ಮಾಡ್ಲಿ ನಾನು? ಅಮ್ಮ ಗಾಳಿ ಬರ್ತೈತೆ ಅಮ್ಮ. ಹೊರಗಡೆ ಮಾಡೋಣ ಆಗಲ್ಲ ಇದು. ನಾನು ಹೇಳಿಲ್ವಾ ಬನ್ನಿ ಒಳಗೆ ಮಾಡೋಣ. ಇಲ್ಲಿ ಗಾಳಿ ಜಾಸ್ತಿ ಇದೆ, ಸೊ ಹಂಗಾಗಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ತುಂಬಾ ಗಾಳಿ ಬರ್ತಿದೆ. ಸ್ಟೀಲ್ ಲೋಟ ಆಗಿದ್ರೆ ಮಾಡ್ಬೋದಿತ್ತು. ಸ್ಟೀಲ್ ಅಲ್ಲ ಇದು. ಪ್ರಾಕ್ಟೀಸ್ ಆದಾಗ ಸರಿ ಆಯ್ತು. ಮತ್ತೆ ಒಳಗಡೆ ಹಿಂಗೆ ಟೇಬಲ್ ಮೇಲೆ ಮಾಡೋಣ. ಇದು ಇದೆ ಸಾಕು. ಟೇಬಲು ಕುತ್ಕೊಂಡೆ ಮಾಡೋಣ. ಸಾಕು ಸಾಕು, ಕುತ್ಕೊಂಡೆ ಮಾಡೋಣ. ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳ. ನಿಮ್ಮ ಇಷ್ಟ. ಇದು ತಗೋ. ಈ ಕಡೆ ಕೊಡಿ. ಇಲ್ಲೇ ಇಟ್ಕೊಳ್ಳಿ ಪಕ್ಕದಲ್ಲಿ. ಹೊರಗಡೆ ಹೋಗಿದ್ವಿ ಆಟ ಆಡೋದಕ್ಕೆ. ಸಖತ್ ಗಾಳಿ ಇತ್ತು ಅಂತ ಮತ್ತೆ ಒಳಗಡೆ ಬಂದಿದ್ವಿ. ಮನೆ ಒಳಗಡೆನೆ ಆಟ ಆಡ್ತಾ ಇದೀವಿ. ಗಾಳಿ ವಿಪರೀತ ಇದೆ. ಈಗ 8 ಅಲ್ಲಪ್ಪ. ನೋಡೀಗ Your time starts now. 8 ಇರ್ಬೇಕು. ಎಷ್ಟಾಯ್ತು ನೋಡು. ನಂಗೆ ಗೊತ್ತಿಲ್ಲ. ಹೇಗೆ ಎಡಿಸ್ಕೋ ಒಂಚೂರು. ನಿಂತ್ಕೊಂಡಿದ್ಯಲ್ಲ. ತಪ್ಪಾದ್ರೆ ಮತ್ತೆ ಇನ್ನೊಂದ್ಸಲ ಆಡಿಸ್ಬೋದಲ್ಲ ನಾನು. ಅಡ್ವಾಂಟೇಜ್. ಗೋವಿಂದ ಶ್ರೀನಿವಾಸ. ನೀವ್ ಮಾಡಿ, ನಿಮ್ಮ ಎಫರ್ಟ್ ಹಾಕಿ ದೇವ್ರನ್ನ ಕರೀತೀರಾ. ಜೊತೆಲಿ ಇರ್ತಾನೆ. ಏನಾದ್ರೂ ಡಿಸ್ಟ್ರಾಕ್ಟ್ ಮಾಡೋಣ. ಏನು ಮಾಡಂಗಿಲ್ಲ. ನಾನು ಹಂಗನ್ನೋದನ್ನ ಎಳ್ದೆಳ್ದೆ ಬಿಟ್ಟಾಕ್ಬಿಡ್ತೀನಿ. ಇಲ್ಲ ಸುಮ್ಮನೆ ಕುತ್ಕೊಂಡ್ಬಿಡು. ಹಂಗೆಲ್ಲ ಮಾಡಂಗಿಲ್ಲ. ಉಫ್ ಹಂಗೆಲ್ಲ ಮಾಡಂಗಿಲ್ಲ. ಅದು ಮೊದ್ಲು ನೋಡ್ರಿ. ಇದು ಮಾಡಿಲ್ಲ. ನಾನೇನಿಲ್ಲ ಟೈರ್ ಬೀಳಿಸ್ಕೊಂಡು ನನ್ ಮೇಲೆ ಹೇಳ್ಬೇಡಿ. ಆಮೇಲೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ಸಾಕು. ಟೈಮ್ ತೋರ್ಸಲ್ಲ ಗೈಸ್ ಅವರಿಗೆ. ಬೇಗ ಬೇಗ ಎಳಿಬೇಕು ಅಮ್ಮ. ಹಿಂಗ್ ಮಾಡಂಗಿಲ್ಲ. ಅದು ನಿನ್ಗೆ ಯಾಕೆ ಈ ತರ ಇಲ್ಲ. ಇದನ್ನ ಸಪ್ರೇಟ್ ಆಗಿ ಮಾಡ್ಕೊತೀನಿ. ಎಷ್ಟ್ ಟೈಮ್ ತಗೊಂಡಿರ್ಬೋದು ಅನ್ಕೊಂಡಿದ್ದೀರಾ ನೀವು? ಎಷ್ಟ್ ಟೈಮ್ ತಗೊಂಡಿರ್ಬೋದು? ಯಾಕೆ ಎಷ್ಟು ಟೈಮ್ ತಗೊಂಡಿದ್ದೀರಾ? ಎಲ್ಲ ಹೋಯ್ತು ಕೂತ್ಕೊಂಡ. ಅದ್ಯಾಕೆ ಯಾಕೆ ಕರೆಕ್ಟ್ ಆಗಿ ಇರ್ಲಿಲ್ಲ ನೀವು? ಅದಕ್ಕೆ ಫಸ್ಟ್ ಇಂದ ಮಾಡ್ತಾ ಇರೋದು. ನೀನು ಹಂಗೆ ಮಾಡ್ಬೇಕು ಅಕ್ಕಯ್ಯ. ಅಯ್ಯೋ ಪಾಪ, ಲಾಸ್ಟ್ ಅಲ್ಲಿ ಮಾತಾಡಿ. ಏನಾದ್ರು ವಿಡಿಯೋ ಖಾಲಿ ಅನ್ಸುತ್ತೆ. ನೀನೇನೋ ಕುಡಿ ಕೂತ್ಕೊಂಡು ಹೇಳಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಯಾಕೆ ಬಿದ್ದೋದು? ಏನ್ ತಪ್ಪು ಮಾಡಿದ್ರಿ? ಅದು ನಂದು. ನೀನ್ ಕೂತಿದ್ಯಲ್ಲ, ನೀನು ಒಳ್ಳೆ ಮಂಗನ್ ತರ ಆಡ್ತೀವಿ ಯಾವಾಗಿಂದ. ನಾನು ಹಂಗೆ ಮಾಡ್ತೀನಿ. ಇದಕ್ಕಿನ ಅಪ್ಪನ ಮಾಡ್ತೀನಿ. ಅಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಡಾನೆ. ನೀವ್ ಏನಾದ್ರೂ ಮಾಡಿ ನಂದು ಮುಟ್ಟಿಸ್ಬೇಡಿ ಅಷ್ಟೇ. ನಿನ್ನೆ ಮುಟ್ಟಿಸ್ದೆ ಅಲ್ಲಿ ಮುಚ್ಕೊಂಡು ಕುತ್ಕೊ. ಏನೆಲ್ಲ ಮಾತಾಡ್ಬೇಡ. ಮುಟ್ಬೇಡಿ ಅಂತ ಅಂದ್ರೆ ಕಪ್ಸ್ನ ನಾನು ಹೇಳ್ತಾ ಇರೋದು. ಏನೋ ಬಂತ. ಇದು ತಗೊಳಕ್ಕೆ 4 ನಿಮಿಷ ಮಾಡಿದ್ದಾರೆ ಗೈಸ್. 4 ನಿಮಿಷ ತಗೊಂಡಿದ್ದೀರಲ್ಲಮ್ಮ. ಒಂದ್ ಗೇಮ್ ಇಂದ ಕಂಪ್ಲೀಟ್ ಮಾಡಿಲ್ಲ. ಆಯ್ತು ಬಿಡವ, ನೀನೇ ಗೆಲ್ಲವ ಇದ್ರಲ್ವೇ. ಅಮ್ಮ ಬೇಗ ಬೇಗ ಆಡ್ಬೇಕು. ಇದು ಯಾವ ತರ ಗೇಮ್ ಅಮ್ಮ ಇದು? ಹಂಗೆ ಎಳಿರಿ, ಎಳಿಬೇಕು. ನೀನ್ ಹೇಳ್ಕೊ. ಹೇಳ್ಬೇಕಂದ್ರೆ ಇದು ಪೌನು ಫಸ್ಟ್ ಇಂದ ಮಾಡ್ಬೇಕು. ನೀನ್ ಮಾಡ್ಕೊಳವ. ನೀನು ಬುದ್ಧಿವಂತೆ ಅಲ್ವಾ, ನೀನ್ ಮಾಡ್ಕೊ. ಲಾಸ್ಟ್ ಹಿಂಗೆ ಹೋಯ್ತಲ್ವಾ. ಅದೇ ಓವರ್ ಕಾನ್ಫಿಡೆನ್ಸ್ ಅನ್ನೋದಕ್ಕೇನೆ. ನೆಕ್ಸ್ಟ್ 20 ಲೋಟ ಜೋಡಿಸ್ಬೇಕಾ? ನೀವೇ ಜೋಡಿಸ್ಕೊ. 1 2 3 4 5 6 7 8 9 10 11 12. ಅಂದ್ರೆ ಅದು ಒಂದೇ ಇದೇ ತರ ಬರ್ಬೇಕು. ಲಾಸ್ಟಿಗೆ ನೀವು ಹಿಂಗೆ ಇಡ್ಬೇಕು. ಅದನ್ನ ಒಂದೊಂದೇ ಮಾಡಂಗಿಲ್ಲ. 20 1 2 3 4 5 6 7 8 9 10 11 12 13 ಒಂದು ಮಿಸ್ ಆದ್ರೂ ನಿಂತು ಹಂಗೇನೆ. ಆಯ್ತು. ಇರಮ್ಮ ನಿನ್ ಟೈಮ್ ಇನ್ನು ಒಂದ್ಸಲ ಬಿದ್ರೆ ಮತ್ತೆ ಫಸ್ಟ್ ಇಂದ ಇಡ್ಬೇಕು. ಅಯ್ಯೋ ಅದು ಮುಟ್ಟಂಗಿಲ್ಲ. ಮುಟ್ಟಂಗಿಲ್ಲ.
ಇಲ್ಲ ಅದು ಬೀಳಿಸ್ಲಾಗಿಲ್ಲ. ಅಮ್ಮ ಹಂಗೆ ನಿಂತ್ಕೊಂಡು ಮಾಡಿ ನೀನೇನಿಲ್ಲ. ನೀನ್ ನಿಂತ್ಕೊಂಡ್ ಮಾಡ್ಬೋದು. ನಡಿ. ಏ ಹೋಗಿ ಗೇಮ್ ತರ ಜಿದ್ದುವಾಗಿದ್ದು. ಅಯ್ಯೋ ಹುಚ್ಚೆ. ಆಯ್ತಾ? ಬಿದ್ರೆ ಫಸ್ಟ್ ಇಂದ ಏನ್ ಆಟ ಆಡ್ತಾ? ಕಷ್ಟ ಇದು. ಆಮೇಲೆ ಲೋಟ ಇಟ್ಕೊಂಡು ಎರಡು ಬ್ಯಾಲೆನ್ಸ್ ಮಾಡಿದ್ರು. ಅವನ ಚೇಂಜ್ ಮೀನ್ಸ್ ನೀವೇ ಎತ್ಕೋಬೇಕು ಹೆಂಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಇಲ್ಲ. ಏ, ಇಲ್ಲ. ಬಿದ್ದಿಲ್ಲ, ಬಿದ್ದಿಲ್ಲ. ಇಲ್ಲ, ಕೆಳಗೆ. ಅಮ್ಮ ಮೋಸ ಅಮ್ಮ ಅದಕ್ಕೆ ಮೋಸ ಮಾಡೋದು. ಅದೇ ಬಲೂನ್ ಸ್ಟಿಕ್ ಆಗುತ್ತೆ ನೋಡಿ ಈಗಲೂ ಬಿತ್ತು ಹೇಳ್ಬೇಕು. ಏ, ನೀವು ಏನಾಗೈತೆ ನಡೀಲಿ. ನನಗೆ ಗೊತ್ತಿಲ್ಲ. ಏ, ಹೋಗು. ಅದ್ರಲ್ಲೇ ಮಾಡಿ ಬಲೂನ್ ಇಲ್ವಾ ಎರಡಿದೆ. ಒಂದಲ್ಲ ಅಂತ ಮತ್ತೆ ಜೋಡಿಸ್ಬೇಕಾ? ಬಿಡಿ ಹೋಗ್ಲಿ ಮಾಡಿ. ಅದು ಬಲೂನ್ ಏರೋಗಿದೆ ಅಂತ ಬಿಡ್ತೀವಿ. ಇದೇ ಬರ್ತಾ ಬರ್ತಾ ಸಣ್ಣ ಆಗ್ತಿದೆ. ಈ ಕಡೆ ಬಾ, ಈ ಕಡೆ ಬಾ. ನೀವು ಅಲ್ಲಿಗೆ ಕಂಪ್ಲೀಟ್ ಬಿಸ್ಕೆಟ್. ಸುಸ್ತಾಗೋದು. ಫ್ಯಾನ್ ಹಾಕುವ? ಎಷ್ಟು ತಗೊಂಡಿರ್ಬೋದು ಏನು ಇಲ್ಲ, ಒಬ್ಬ ಈ ಗಲೀಜು ಸ್ಟಿಕ್ಕರ್ ತೆಗ್ದುಬಿಡಿ. ಇಲ್ವಾ ಇಲ್ಲಿ ಮೇಲ್ತಳ್ಳ ಮೇಲ್ತಳ್ಳ. ಓಕೆ ಟೈಮ್ ಸ್ಟಾಪ್. ಎಷ್ಟು ತಗೊಂಡಿರ್ಬೋದು ಗೆಸ್ ಮಾಡಿ. ಗೆಸ್ ಕರೋ. 6 ನಿಮಿಷ ಸ್ಟ್ರೀಟ್ ತಗೊಂಡು. 6 ನಿಮಿಷ 22 ಸೆಕೆಂಡ್ ತಗೊಂಡಿದ್ದಾರೆ ಗೈಸ್ ಇವರು. ಎಷ್ಟೇ ಇದು ಆಗೈತೆ ಬಾ. ನಾನು ಬೇರೆ ಬಲೂನ್ ಮುಸ್ಕೊಂತೀನಿ. ಬೇಡ ಬಿಡಿ ಹೋಗ್ತಿತ್ತು. ನಂಗೆ ಡಿಸ್ಟ್ರಾಕ್ಟ್ ಮಾಡಿದಲ್ವಾ? ನಾನು ಏನೋ ಡಿಸ್ಕೌಂಟ್ ಚೆನ್ನಾಗಿ ಬಂತಲ್ವಾ? ಹ್ಮ್ ಸುಸ್ತಾಗಿದೆ. ಮಾಡು, ನೀ ಮಾಡು. ನೀ ನೋಡು. 6:22 ನಂದು. ಎಷ್ಟು ಬೇಕು ಹಾ. ನಂಗ್ ಗೊತ್ತಿಲ್ಲ. ಏನ್ ನೀನು ನಾನು ಮೈಂಡ್ ಮಾಡ್ತೀಯ? 6 ನಿಮಿಷ 22 ಸೆಕೆಂಡ್ ಒಳಗಡೆ ಕಂಪ್ಲೀಟ್ ಮಾಡಿದ್ರೆ ವಿನ್ ವಿನ್ ಆಗ್ತೀಯ. ಮಾಡು, ಮಾಡು. ಸ್ಟಾರ್ಟಾ? ಸ್ಟಾರ್ಟ್. ಅಯ್ಯಪ್ಪ, ಅಯ್ಯಪ್ಪ. ಏನ್ ಫಾಸ್ಟ್, ಅಯ್ಯೋ, ಅಯ್ಯೋ, ನೀ. ಸುಮ್ಮನೆ ಮುಟ್ಬಾರ್ದು, ನನಗೆ ಮುಟ್ಟಿಲ್ಲ. ಏಳೇ ಇರೋದು, ನೀ ಏಳೇ ಇರೋದು. ಕೇಳಿಸ್ಕೊನಿ. ಇಲ್ಲ ನಾನು ಎಣಿಸ್ಕೊಂಡೆ ಹಾಕಿರೋದು. ಉಪ್ಪಲ್ಲ? ಏ, ಫ್ಯಾನ್ ಆಫ್ ಮಾಡಿ ನಿಂಗೆ. ಫ್ಯಾನ್ ಆಫ್ ಮಾಡಿ, ನೀನೇ ಹಾಕಿರೋದು. ನೀವ್ ನೋಡಿ ಆಫ್ ಮಾಡಿದ್ದೀರಾ ನೀವು ಅಂತ. ನಾನೇ ಆಫ್ ಮಾಡಿ. ಇನ್ನೇನು ಹಾಕಿರೋದು? ಪಾಪ ಅಂತ ಹಾಕ್ಬಿಟ್ಟೆ. ನೀನ್ ಫಾಸ್ಟ್ ಆಗಿಲ್ಲ, ಇನ್ನೂ ಫಾಸ್ಟ್. ಅಂತ ನುಡುಗ್ಸು. ಇಲ್ಲ ಫಾಸ್ಟ್ ಆಗಿ. ಇನ್ನೊಂಚೂರು ಆ ಕಡೆ ಕಿಡು. ಇನ್ನೊಂಚೂರು. ಆ ಕಡೆ ಕಿಡು. ಬನ್ನಿ ಇಟ್ಕೊಳ್ಳಿ ಬನ್ನಿ. ಇಡು. ಫಾಸ್ಟ್. ಬೇಗ ನೀ. ಈಗ ನೀನಂತಲ್ಲ ಸರ್ವತತೆ ಗಿತ್ತ. ಇಲ್ಲ ಅಂದ್ರೆ ನೀನು ಔಟು. ಇಲ್ಲ ಅಂದ್ರೆ ನೀನು ಹೊಂಟು ಡಬಲ್ ನೀ ಟೈಮ್. ಓಕೆ ಅಲ್ಲ ಸರ್ವತತೆಗೆ ಅದು ನಾರ್ಮಲ್ ಆ ಥರ ಲೋಟ ಬಿತ್ತು ಮಾಡು. ಹಂಗಲ್ಲ, ಬಿತ್ತು ಮಾಡು. ನಾನು ಫಸ್ಟ್ ಇಂದ ಕಟ್ಟಿದ್ದೀನಿ ಕಣೆ. ಬೇಕಿತ್ತ ಇಷ್ಟೊಂದೆಲ್ಲ ಆಡೋದು? ಎತ್ಕೊಳ ಮುಂಚೆ ನಾನೇ ಕೊಡ್ತೀನಿ, ನೀನೇ ಎತ್ಕೊ. ನಿಧಾನಕ್ಕೆ ಆ ತೋಟಗಳು ಆಡಿದ್ದಾರೆ. ಒಂದು ಸೆಟ್ಟು ಗೇಮ್ಗೆ ಅಂತ ಇಲ್ಲ. ಬರಲ್ಲ, ನಿಧಾನ ಬೋವ ಇತ್ತು ಅಂದ್ರೆ ಇಲ್ಲ. ನಿಧಾನಕ್ಕೆ ಹೇಳೋಣ. ಟೈಮ್ ಹಾಕಣಂದೆ. ಅಲ್ಲಿ ಫ್ಯಾನ್ ಕಡೆ ಹಾಕಿದ್ರಿ ಆಗ್ಲೇ. ಫ್ಯಾನ್ ಏನಲ್ಲ, ನೀನ್ ನೆಟ್ಟ ಕೂರ್ಸಿರ್ಲಿಲ್ಲ. ಬಾ ಟೈಮ್ ತೋರ್ಸಮ್ಮ. ಅಯ್ಯೋ, ನಾನೇ ನೋಡಲ್ಲ. ಅಲ್ಲಿ ಹೆಂಗಾಯ್ತವ ಗೇಮು? ಚೆನ್ನಾಯ್ತಾ? ರೋಬ್ ಆಗ್ಬಿಟ್ಟವಳೆ.
ರಜನಿಕಾಂತ್ ಮೈ ಮೇಲೆ ಬಂದ್ಬಿಟ್ಟಿರೋದು. ಅಲ್ಲಿ ಎರಡೊಂದೆರಡು ಹೇಳವ. ಎರಡು 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 ನಾಲ್ಕು ಎರಡು ಮೂರು ಆರು ಎರಡೆಂಟು ಎಷ್ಟವ? ಎರಡೆಂಟು ಎಷ್ಟವ? 16 ಮೂರು ಮೂರು ಎಷ್ಟವ? 9 18 18 ಎಷ್ಟವ? ಗೊತ್ತಿಲ್ಲ. 18 ಗೊತ್ತಿಲ್ವಾ? ಅಲ್ಲಿ ಬಿದ್ದೋಗ್ಬಿಟ್ರೆ ಏನ್ ಮಾಡ್ತೀವಿ? ಸರಿ ಕಟ್ತೀವಿ. ಅಲ್ಲಿ ಇನ್ನು ಫಾಸ್ಟ್ ಆಗಿಡು, ಫಾಸ್ಟ್ ಆಗಿಡು. ಹಂಗಲ್ಲ, ಇನ್ನ ಫಾಸ್ಟ್ ಆಗಿರ್ಬೇಕು. ಹಿಂಗ ಸಲ ತಿಳಿಬೇಕು. ಯಾಕ್ ಬೀಳ್ತೈತೆ? ಏನು ಬಿಟ್ಟಲ್ಲಪ್ಪ, ನನಗಷ್ಟು ಸಂಬಂಧನೇ ಇಲ್ಲ. ಏನಾದ್ರು ಮಾಡಿದ್ರೆ ಅಂತ ನಂಗ್ doubt ಅಲ್ಲ ನೀವು. ಬಾ ಕೆಲ್ಸ ನೀನ್ ಮಾಡೋದು ಒಂದ್ಬಿಟ್ಟಿದೆ ನಿಂಗೆ. ಏ, ಓ. ಗೊತ್ತಿದೆ ನಿನ್ಗೆ. ಸೋ, ಆಗಲ್ಲ ಬಿಡಿ, ಸೋತೆ. ನಿಧಾನಕ್ಕೆ ಎತ್ಕೊಳಮ್ಮ. ಟೈಮ್ ವೇಸ್ಟ್ ಮಾಡ್ಬೋದು, ಹಿಂಗ್ ಮಾಡೋದು. ಹೋಯ್ತು ಹೋಯ್ತು. ಎತ್ಕೊಳಮ್ಮ ಅಟ್ಲೀಸ್ಟ್ ಒಂಚೂರು. ಅದೇ ಎತ್ಕೊಡ್ತಾ, ನೀನ್ ಹಂಗೆ ಎತ್ಕೊಟ್ಟ? ನಿಧಾನಕ್ಕೆ ಮಾಡ್ತೀನಿ. ಹೋದ್ರೆ ಹೋಯ್ತು, ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಗೇಮ್ ಕಂಪ್ಲೀಟ್ ಮಾಡೋದು. ಕೆಟ್ಮೇಲೆ ಬುದ್ಧಿ ಬಂತು. ಏನಿದೆ ಇನ್ನೊಂದು ಗೊತ್ತಿಲ್ಲ. ಅಟ್ಟಿಗೆಲ್ಲ ಒಲೆ ಹೋಗಿತ್ತು. ಎರಡು ನಿಧಾನ ನಿಧಾನ. ಅದು ಡಿಸೈನ್ ಹಾಕ್ಬಿಟ್ಟು ಸ್ವಲ್ಪ ಡಿಸೈನ್ ಆಡ್ಬಿಟ್ಟಿದ್ರಲ್ಲ, ಅದಕ್ಕೆ ನಂಗೆ ಆಗ್ತಾ ಇತ್ತ ಅಂತ. ನೋಡಿ ಇಲ್ಲಿ ಅದೇ ನಾವು ಲೋಡ್ ಆಗ್ತಿದ್ದವ್ರನ್ನೆಲ್ಲ ಡೊಂಕು ನಂಗೆ ಅಲ್ಲಿ ಒಂದು ಗಾದೆ ಹೇಳಿ ನೋಡೋಣ. ನಂಗೆ ಗೊತ್ತಿಲ್ಲ. ನಂಗೆ ಈಗ ಏನು ಮೈಂಡ್ ವರ್ಕ್ ಮಾಡ್ತಿರೋ ಕೈ ಕೆಸರು ಅಂದ್ರೆ ಹೇಳಿ, ಗಾದೆಗಳ ಹೆಸರು ಹೇಳೋಣ. ಬಾಯಿ ಮೊಸರು. ಜಾರಿ ಬಿದ್ದವನು ಜಾಣನ, ಜಟ್ಟಿ ಜಾರಿ ಬಿದ್ದ ಮೀಸೆ ಮಣ್ಣಾಗಲ್ಲ. ಮೀಸೆ ಮಣ್ಣಾಗ್ಲಿಲ್ಲ. ಶೋಕಿ ಆಗ್ತಿದೆ. ಅದಕ್ಕೆ ತನ ಬಿಡ್ಲಾ? ಪ್ಲೀಸ್ ಅಮ್ಮ. ಬಿಡ್ತೀನಿ ಶಕೆ, ನನ್ನ ಮಗಳಿಗೆ ಸೆಕೆಂಡ್ ಇರ್ತೀನಿ ನಾನು. ಅಯ್ಯೋ ಪಾಪ ಇದಕ್ಕೆ 3 ನಿಮಿಷದ ಮೇಲೆ ತಗೊಂಡ್ಬಿಟ್ಟಿದ್ದೀನಿ. ಏನಿಲ್ಲ ನನ್ನ ತಡವ. ಜಾಸ್ತಿ ಆಗಿರ್ಬೇಕು. ಇದೊಂಥರ ನೀನು ಅಲ್ಟ್ರಾ ನೀವು ಲೆಜೆಂಡ್. ಇಷ್ಟು ಬಂದಿದ್ರಿ. ಹೌದಾ? ಎಷ್ಟು ನಿಮಿಷಕ್ಕೆ ಬಂದಿದ್ದವ ನಾನು? ಸುಮ್ಮನೆ ಗೊತ್ತಿಲ್ಲ. ಅಲ್ಲಿ ನಿಧಾನಕ್ಕಲ್ಲ, ಜೋರಿಗೆ ಸರ್ ಅಂತ ಹೇಳಿಬೇಕು. ಸರ್ ಅಂತ ಹಂಗಲ್ಲ ಹಂಗಲ್ಲ, ನಂಗೆ ಆ ಥರ ಎಲ್ಲ ಇದು ಮಾಡಲಿಲ್ಲ ನೀನು. ಸರ್ ಅಂತ ಹೇಳಿ ಇಳಿ ಇಳಿ ಇಳಿ. ಅನಿ ಗೇಮ್ ಕರೆಕ್ಟ್ ಆಗಲ್ವಾ? ನೋಡಲಿ ನೋಡಲಿ ಫಾಸ್ಟ್ ಆಗಡವಾ. ನೀವ್ ಹೆಂಗ್ ಆಡಿದ್ರೆ ಹಂಗ ಆಡ್ತೀರ. ಸರ್ ಅಂತ ಹೇಳಿ, ಸರ್ ಸರ್ ಅಂತ ಹೇಳಿಕ್ಕೆ ರಾತ್ರಿ ಗೊತ್ತಲ್ಲ. ಹಿಂಗ ಆಡು ಚೆನ್ನಾಗಿ. ಇದು ನೆಟ್ಟಿಗೆ ಇದಕ್ಕೆ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ. ನಾನು ಡಿಸೈನ್ ತಂದ್ಕೊಂಡಿದ್ದೀನಿ ನಿನಗೆ ಅಂತಾನೆ. ಏನೇಳು? ಡಿಸೈನ್ ಇನ್ನು ನೀವ್ ಇಲ್ಲೇ ಹೋಗಿ ಹೋದ್ಸಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಂಪ್ಲೀಟ್. ಅದು 2 3 4 5 6 7 8 9 10 11 12 15 16 ನೋಡಲಿ ಒಂದ್ಸರಿ ನೋಡ್ಕೊಳ್ಳಿ. ನಾನೇ ವ್ಯತ್ಯಾಸ ನಂಗೆ ಗೊತ್ತಿಲ್ಲ. ವೆರಿ ಗುಡ್. ಇನ್ನೊಂದು ಮೇಲ್ಗಡೆ ಇಳಿಯೋರೆಲ್ಲ ಆಡಾಡ್ಬಿಡು. ಈ ಕಾಲೇಜಲ್ಲೆಲ್ಲ ಆಡ್ಸೋದು ಅದಕ್ಕೆ ಆಡೋದು. ತಿನ್ನು ತಿನ್ನೋ ಪದಾರ್ಥನ ವೇಸ್ಟ್ ಮಾಡ್ಬಾರ್ದು. ತಿನ್ಕೊಂಬಿಡು. ಹಂಗೆ ಸಾರಿ ಬಿಸ್ಕೆಟ್ ಬೆಳೆಸಿದ್ಯಾ? ಎತ್ತಿಡು ಬಿಸ್ಕೆಟ್ ಬೆಳೆಸಿದ್ಯಾ? ತಿನ್ನ ನಂಗೆ ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಆಗಲ್ಲ? ಇವ್ರು 4 ನಿಮಿಷದಲ್ಲೇ ಮುಗಿಸ್ತವಳೆ. ನಿಧಾನ ಜಾಸ್ತಿ ಆಗೈತೆ ನಾವು. ನಿಧಾನ ಸುಮ್ಮನೆ ಅದು ಹಿಂಗೆಲ್ಲ ಕಣ್ಮಡಿತಾರ ನೀವು? ಹೆಂಗ್ ಮಾಡ್ತಿದ್ಯಾ? ಕಣ್ಣು ಒಳಗಿರೋದು ಅದು ಮುಂದೆ ಬರ್ತಾ ಇಲ್ಲ. ಒಬ್ಬೊಬ್ಬ ಕ್ಯಾಕ್ ಸುಗಿತಾ ಕೂತಾಳೆ. ಒಳಗಿದೆ ಅಮ್ಮ ಒಂಚೂರು. ಕರೆಕ್ಟ್ ಆಗಿ ತಗೋ. ನೀನು ಹೆಂಗ್ ಕೂರ್ಸ್ಕೋಬೇಕು ಅಂತ ಇದಿಲ್ ಬಾಣೆಗೆ ಇಟ್ಕೊಳ್ಳೋದು. ನೀನ್ ಕಣ್ಣಿಗೆ ಇಟ್ಕೋತೀಯ. ಕೈ ತೆಗಿ ಮಕ್ಕ ಪಡೆದ್ಬಿಡ್ತೀನಿ.
ಕೈ ತೆಗಿಯಮ್ಮ. ಬೀಳ್ತಿರೋವಾಗ ನೀನ್ ಕೈ ತೆಗಿ. ಮಗ ಮುತ್ತಿ ಎಲ್ಲ ತಿರ್ಗಿಸ್ಕೊ. ತಿರ್ಗಿಸಿನ ತಿರ್ಗಿಸು. ಕೋತಿ ಹೆಂಗ್ ಮಾಡೋದು? ಕೋತಿ ಕೋತಿ. ಏನೋ ಸಿಕ್ತಿಲ್ಲ, ಬ್ಯಾಲೆನ್ಸ್ ಸಿಕ್ತಿಲ್ಲ. ನಿಧಾನ ಮಾಡು. ಹೆಂಗೋ ನೀನೇ ಗೆದ್ದಿದ್ಯಾ. ನೀನೇ ಗೆದ್ದಿರೋದು. ನಿಧಾನ ಮಾಡು. ಏಯ್ ಹಂಗ. ತಾಳ್ಮೆ ಇಲ್ಲ, ನಿಧಾನಕ್ಕೆ ಕಾನ್ಸಂಟ್ರೇಷನ್ ಮಾಡು. ಆಯ್ತು, ಕಾನ್ಸಂಟ್ರೇಷನ್ ಮಾಡು. ಅಲ್ಲಿ ನಿಂತ್ಕೊಂತಿದೆ. ಅದು ಬೀಳುತ್ತೆ. ಹಂಗಲ್ಲ, ಅದನ್ನ ಕರಿಬೇಡ ನೀ ತಕ್ಕೋ. ಅದನ್ನ ನೋಡಿ 5 ನಿಮಿಷ ಆಗೋಯ್ತು. ಇನ್ನೊಂದೂವರೆ ನಿಮಿಷ ಅಷ್ಟೇ. ಅಯ್ಯೋ ಈಗ ಬನ್ನಿ ಇನ್ನೊಂದೂವರೆ ನಿಮಿಷ ಅಷ್ಟೇ ಇರೋದು. ಅಮ್ಮ ಬರ್ತಿಲ್ಲ ಇರಮ್ಮ ಅಲ್ಲಿ ನೋಡಲ್ಲಿ ಕೈ ಇಟ್ಟೆ. ನಾನೇ ಇಡೋಣ ಅನ್ಕೊಂಡೆ. ಇಡು ನಿಧಾನಕ್ಕೆ. ಗೇಮ್ ಎಷ್ಟೊತ್ತು ಮುಗಿಸ್ತೇ ನೋಡ್ತೀನಿ. ಬೇಕಾದ್ರೆ ಅರ್ಧ ಗಂಟೆ ಆಗಲಿ ಪರವಾಗಿಲ್ಲ. ವ್ಯಾಲ ನೀವ್ ಹಂಗ್ ಮಾಡ್ತಿದ್ರೆ ನಂಗೆ ವ್ಯಾಲ ಕಣಮ್ಮ. ಇನ್ನೊಂಚೂರು ನೋಡಿ ಎಷ್ಟು ಅಪ್ಪ ಆಯ್ತು ಬಾಯಿ. ಗೊತ್ತಾಯ್ತಾ? ನೋಡಿ ಹಿಂಗೆ ಇರೋದು. ಹಿಂಗೆ ಅದೇ ಬಂತು. ಆಮೇಲೆ ಮುಖ ಮುತ್ತಿ ನಿನ್ ಯಾರ್ ಕಂಡ್ರೆ ಎಲ್ಲಾರು ಮುಖ ಮುತ್ತಿ ತಿರ್ಗಿಸೋನಿ. ಅಣಕಿಸ್ಕೋನಿ. ಬಂತು. ನಾಲ್ಗೆ ಸಪೋರ್ಟ್ ನಾಲ್ಗೆ ತಗೊಳಮ್ಮ. ಈಚೆ ನಾಲ್ಗೆ ಮಾಡು. ನಿನ್ಗೆ ಕನ್ನಡ ಅರ್ಥ ಆಗ್ತೈತಾ? ನಾಲ್ಗೆ ಈಗ ಮೂಗ್ ಮೇಲೆ ತರಿಸ್ತೀವಿ. ಬಾ. ಹೋಯ್ತು. ಯಾಕಾಗ್ತಿಲ್ಲ? ನಿನ್ಗೆ ಕಾನ್ಸಂಟ್ರೇಷನ್ ಇಲ್ಲ, ಅದಕ್ಕೋಸ್ಕರ. ಅಟ್ಲೀಸ್ಟ್ ಒಂದಲ್ವ ಮಾಡಕ್ ಹೇಳಿರೋದು. ನಿಧಾನ ಬಾ. ನಾಲ್ಗೆ ತೆಗಿ ಮೇಚೆ. ಈಗ ಇನ್ನೊಂಚೂರು ಕೆಳಗಡೆ ಬಂದ್ರೆ ನಾಲ್ಗೆ ತೆಗಿ. ಸಪೋರ್ಟ್ ತಗೋವಾಗ ಇನ್ನೊಂಚೂರು ಹಂಗೆ ಮೂಗಿದ್ ಮಾಡ್ಬೇಕು. ನಾಲ್ಗೆ ತೆಗಿ. ನಾಲ್ಗೆ ತೆಗಿ. ವೆರಿ ಗುಡ್. ಇವಳು ಎಷ್ಟು ಫಾಸ್ಟ್ ಆಗಿ ಮುಗಿಸಿದಾಳೆ ಅಂತ ಅಂದ್ರೆ 6 ನಿಮಿಷ 48 ಸೆಕೆಂಡ್ ಅನ್ಕೊಂಡ್ರ. ಫೈನಲಿ ಮೇಡಮ್ ಅವ್ರು ತಗೊಂಡಿರೋಂತ ಎಷ್ಟಿರ್ಬೋದಮ್ಮ? ನಾನೇ ಚೆನ್ನಾಗಿ 9 ನಿಮಿಷ ತಗೊಂಡಿದ್ದೀನಿ. 9 ನಿಮಿಷ 55 ಸೆಕೆಂಡ್ಗಳು. ಇದೇ ಕಷ್ಟ ಆಗಿದ್ದು. ನನಗೆ ಕಣ್ಣು ಸ್ವಲ್ಪ ಒಳಗಿದೆ. ನೀನ್ ಮಾಡ್ತೀಯ ಅಂತ ಅನ್ಕೊಂಡೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ನೀನ್ ಇದು ಬಂದಾಗ ಹೆಚ್ಚು ಕಮ್ಮಿ 4:05 ಇತ್ತು. ಲಾಸ್ಟ್ ಗೇಮ್ ಬಂದಾಗ ನಂದು ಅದೇ ಪೊಸಿಷನ್ ಅಲ್ಲಿ ಇತ್ತು ಅನ್ಸುತ್ತೆ. ನಾನು ಫಾಸ್ಟ್ ಆಗಿ ಮಾಡ್ಬಿಟ್ಟೆ. ಹಂಗಾಗಿ ಈ ಗೇಮ್ ನ ವಿನ್ನರ್ ನಮ್ಮ ಮಮ್ಮಿ. ಆಯ್ತು ಪಾಪ. ಯಾಕಂದ್ರೆ ನಾನು ಮೋಸ ಮಾಡಿಲ್ಲ ಇದ್ರಲ್ಲಿ. ಇವಳು ಫಸ್ಟ್ ಪ್ರಾಕ್ಟೀಸ್ ಮಾಡಿದ್ದು ಅನ್ಸುತ್ತೆ. ಮಿಸ್ ಮಾಡಿಲ್ಲ. ಪುಟ ಅಂತ ಮುಗಿಸ್ಬಿಟ್ಟು ಅಂದ್ರೆ ಈ ಗೇಮ್ ನಾನು ಫಿನಿಶ್ ಅನ್ಕೊಂಡೆ. ಅಷ್ಟು ಚೆನ್ನಾಗಿ ಮಾಡಿದ್ವಿ. ಸೆಕೆಂಡ್ ಗೇಮ್ ಮಾತ್ರ. ಫಸ್ಟ್ ಗೇಮು 2 ಸರಿ ಬಿಡಿಸ್ಕೊಂಡು ಬಿಡಿ, ಒಳ್ಳೇದಾಯ್ತು. ಅದೊಂದು ಅಡ್ವಾಂಟೇಜ್ ಆಯ್ತು ನನಗೆ. ಚೂರು ಹೆಂಗ ಮಾಡ್ಕೊಂತೀನಿ. ನನಗೆ ಏನ್ ಗೊತ್ತಾ, ಇದು ಸ್ವಲ್ಪ ಒಳಗಿದೆ. ಇದರಿಂದ ಬರೋದ್ ಕಷ್ಟ. ಅದು ನಮ್ ಟೆಕ್ನಿಕ್ ಕಣ್ಣೊಳಗಡೆ ಇಟ್ಕೊ ಅಂತ ಹೇಳಿಲ್ಲ. ಹಣೆಗೆ ಇಟ್ಕೊಂಡು ನೀನ್ ಹೆಂಗದಿಲ್ಲ. ಇವತ್ತಿನ ಗೇಮು ನಾನೇ ನನಗೆ ಖುಷಿ. ನನಗೆ 2ನೇ ಆಟ ಮಾತ್ರ ಸೂಪರ್ ಆಗಿತ್ತು. ನಾನೇ ಮಂಗಂತಾರೆ ಹಿಂಗೂ ಆಡ್ಬಿಟ್ಟೆ ಅನ್ಕೋ. ನಂಗೆ ಸರಿಯಾಗಿ ಗೊತ್ತಿರ್ಲಿಲ್ಲ ಗೇಮ್. ಸೋತೋಳಲ್ವ, ಅದಕ್ಕೆ ಹುಡುಗಿ ನಾನು ರಸಬಾಳೆ ಹಣ್ಣು ತಂದಿದ್ದೆ. ಈಗ ಒಂದು ಹೋದ್ ವಾರದಲ್ಲಿ ತಂದಿದ್ದು ವ್ಲಾಗಿಗೆ ಅಂತ ತಗೊಂಡ್ಬಂದಿದ್ದು. ಅಲ್ಲಿ ತಿನ್ನಕ್ಕಾಗಿಲ್ಲ. ಟೇಸ್ಟ್ ನಮ್ಗೆ ಬೇರೆ ಕೊಟ್ಬಿಟ್ಟಿದ್ದು. ರಸಬಾಳೆನೆ ಹುಡ್ಕೊಂಡು ಹೋಗಿದ್ವಿ. ಅದಕ್ಕೋಸ್ಕರನೇ ವಿಡಿಯೋ ಮಾಡಿದ್ವಿ. ನಂಜನಗೂಡಲ್ಲಿ ಫೇಮಸ್ ರಸಬಾಳೆನೆ. ಇತ್ತೀಚೆಗೆ ಚಪಾತಿ ಅಂತಿರೋದು. ಫಸ್ಟ್ ಇಂದ ಫೇಮಸ್ ಇರೋದೇ ನಂಜನಗೂಡಲ್ಲಿ ದೇವಸ್ಥಾನ. ಅದ್ ಬಿಟ್ರೆ ರಸಬಾಳೆ, ಕಪಿಲಾ ನದಿ. ಹಾಗೇನೆ ಈಗ ಚಪಾತಿಗೂ ಏನೋ ಹಿಸ್ಟ್ರಿ ಇದೆಯಂತೆ. ಚಪಾತಿಗೆ ತುಂಬಾ ಅದು 5ನೇ ತಲೆಮಾರಂತದ್ದು. 5th ಜನರೇಷನ್ ಅದು ಬಿಡು. 5th ಜನರೇಷನ್. ಇದು ಮೊದ್ಲಿಂದಾನು ಇದೆ ರಸಬಾಳೆ. ಅದು ಈಗ ಹಣ್ಣಾಗಿದೆ. ಅಲ್ಲಿಂದ ತಂದಿದ್ದು ನಾನು ಟೇಸ್ಟ್ ಮಾಡ್ಲಿಲ್ಲ ರಸಬಾಳೆ. ನಮ್ಮಪ್ಪ ತಂದು ಕೊಡೋರು ಅವಾಗೆಲ್ಲ. ನಮ್ಮಪ್ಪ ತಿನ್ನಿಸ್ತಾ ಇದ್ರು. ಆ ಟೇಸ್ಟ್ ನನಗೆ ಒಬ್ರು ಚೀಟ್ ಮಾಡಿದ್ರು. ಅವರು 4 ತಿಂಗಳಾಗಿತ್ತಂತ ಅವ್ರು ಇಟ್ಟು. ಅಂದ್ರೆ ಅವರು ಹೊಸಬ್ರೇನೆ. ಇದೇ ರಸಬಾಳೆ ಅಂತ ಕೊಟ್ಟರು. ಆದ್ರೆ ಅದು ರಸಬಾಳೆ ಆಗಿರ್ಲಿಲ್ಲ, ಏಲಕ್ಕಿ ಬಾಳೆ ಆಗಿತ್ತು. ಈಗ ನಾನು ಒರಿಜಿನಲ್ ರಸಬಾಳೆ ತಂದು ಅದನ್ನ ಹಣ್ಣು ಮಾಡಿಸಿದ್ದೀನಿ ನೋಡಿ. ನೀವೇನ್ ಮಾಡ್ಸಿಲ್ಲ, ಅದೇ ಆಗಿದೆ. ನ್ಯಾಚುರಲ್ ಆಗಿ ಮಾಡಿರೋದಕ್ಕೆ ಯಾವ್ದು ಪೌಡರ್ ಹಾಕಿಲ್ಲ. ಜಸ್ಟ್ ಕವರಲ್ಲಿ ಹಾಕಿಟ್ಟಿರೋದು. ಹಣ್ಣು ಮಾಡಿಸಿರೋದಂದ್ರೆ ಅದನ್ನ ಪೌಡರ್ ಹಾಕಿರ್ತಾರಲ್ವಾ. ಈಗ ರಸಬಾಳೆ ಹಣ್ಣು ತಿಂದು ನಮ್ಮ ನಂಜನಗೂಡಿನ ರಸಬಾಳೆ ಹೇಗಿದೆ ಅಂತ ಹೇಳಿ. ಇವಳು ಹುಟ್ಟಿದ್ದು ಅಲ್ಲೇ, ನಾನು ಹುಟ್ಟಿದ್ದು ಅಲ್ಲೇ. ನಂಗೆ ಬಾಳೆಹಣ್ಣು ಇಷ್ಟ ಇಲ್ಲ. ರಸಬಾಳೆ ಹೆಂಗಿದೆ ಅಂತ ಟೇಸ್ಟ್ ಮಾಡಿ.
ಕೊಡು ನೀನೇ ತಗೋ ಚಿನ್ನ, ನೀನೇ ನನ್ನ ಜೊತೆಗೆ ಬಂದಿದ್ದು, ನೀನೇ ಹೇಳು ಚಿನ್ನಕ್ಕೆ. ನಾನು ಹೇಳಲ್ಲ, ನೀನು ಹೇಳು. ನಾನು ತಿಂದಿದ್ದೀನಿ ಇದನ್ನ ಬೇಕಾದ್ರೆ. ನಾವು ತಿಂದಿದೀವಿ. ಈ ಒರಿಜಿನಲ್ ರಸಬಾಳೆ ಯಾವ ರೀತಿ ಇರುತ್ತೆ ಅಂದ್ರೆ ಅದು ಫುಲ್ ಹಣ್ಣಾಗ್ಬೇಕು. ನಾನು 100% ಇದ್ರದ್ದು ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ. ಇದು ಏಲಕ್ಕಿ ತರ ಫ್ಲೇವರ್ ಬರಲ್ಲ. ನಂಜನಗೂಡಿಗೆ ಹೋದಾಗ ನಮ್ಮ ಅಜ್ಜಿ ಮನೇಲಿ ಯಾವಾಗಲೂ ತಿಂದಿದ್ದೀನಿ ಗೈಸ್ ಇದನ್ನ. ನಮ್ಮ ಅಪ್ಪಂಗೆ ಶುಗರ್ ಇದ್ರು ಕೂಡ ಬಂದು ಇದನ್ನ ತಗೊಂಡು ಯಾವಾಗ್ಲೂ ತಿನ್ನೋರು ಅವರು. ಅಲ್ಲಿ ಕೆಲವು ಕಡೆ ಮಾತ್ರ ರಸಬಾಳೆ ಸಿಗುತ್ತೆ. ಹಳೆ ಮಂಡಿಗಳಿಗೆ ಹೋಗಿ, ಬಾಳೆಹಣ್ಣು ಮಂಡಿಗಳಿಗೆ ಅಲ್ಲಿ ಕೊಡ್ತಾರೆ. ಹಿಂಗೈತಪ್ಪ ಟೇಸ್ಟು, ತುಂಬಾ ಚೆನ್ನಾಗಿತ್ತು. ಈ ಹಣ್ಣಾದ್ರೇನೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಕರೆಕ್ಟಾಗಿ ಹಣ್ಣಾಗಿದೆ. ಇದೇ ಒರಿಜಿನಲ್ ರಸಬಾಳೆ ಅಲ್ವಾ ಅಪ್ಪಿ? ಅವತ್ತು ತಿಂದಿದ್ದು ಅದು ಆ ಥರ ಇತ್ತು. ನಾರ್ಮಲ್ ಬಾಳೆಹಣ್ಣು ಇದ್ರದ್ದು ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಡಿಫ್ರೆನ್ಸ್ ಇದೆ. ಇದಕ್ಕೂ ಸೇಮ್ ಅಷ್ಟೇ ಪ್ರೈಸ್, ಸೇಮ್ ಏಲಕ್ಕಿಗೆ ಎಷ್ಟು ಪ್ರೈಸ್ ಇದೆ ಸೇಮ್ ಇದಕ್ಕೂ ಅಷ್ಟೇ ರೇಟ್. ಇದರ ಹಣ್ಣಿನ ಸ್ವಾದನೆ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ಬೋದಾ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿರೋ ಬ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಗೇಮಿಂಗ್ ಬ್ಲಾಗ್, ನಿಮಗೆ ಏನೇನೋ ನಾವು ಇಬ್ರು ಮಾಡ್ಬೋದು ಅಂತ ಇನ್ನೂ ಕಂಟೆಂಟ್ಗಳು ಯಾವ್ಯಾವ್ದು ತೋರುತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ಅದು ಯಾವುದೇ ಥರ ಗೇಮ್ ಆದ್ರೂ ಪರವಾಗಿಲ್ಲ, ಡೇರ್ ಚಾಲೆಂಜ್ಗಳಾದ್ರೂ ಪರವಾಗಿಲ್ಲ. ಎಕ್ಸೆಪ್ಟ್ ಮಾಡ್ತೀಯಪ್ಪಿ? ಅವಳು ಎಕ್ಸೆಪ್ಟ್ ಮಾಡ್ತಾಳೆ, ನಾನು ಎಕ್ಸೆಪ್ಟ್ ಮಾಡ್ತೀನಿ. ದಯವಿಟ್ಟು ನೀವು ಕಮೆಂಟ್ ಮೂಲಕ ನಾವೇನಿಬ್ರು ಸೇರ್ಕೊಂಡು ಒಂದು ಗೇಮ್ ಆಡ್ಬೋದು ಅಂತ ಹೇಳ್ಬೋದು ನೀವು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.